ಆಗಿತ್ತು. ಇವತ್ತು ನನಗೆ ಅನ್ಎಕ್ಸ್ಪೆಕ್ಟೆಡ್ 6:30 ಗಂಟೆಗೆ ನನಗೆ ಒಬ್ಬರು ಫೋನ್ ಮಾಡಿದ್ರು, ಟಿ ವಿಯಲ್ಲಿ ಬರ್ತಾ ಇದೆ ಅಂತ. ಆಗ ಗೊತ್ತಾಯಿತು. ನಾನೇನು ಯಾವ ಅರ್ಜಿನೂ ಹಾಕಿಲ್ಲ, ಯಾವುದು ಇದು ಮಾಡಿಲ್ಲ. ಸರ್, ಹೆಂಗೆ ಅನ್ನಿಸ್ತಾ ಇದೆ? ಈಗ 40 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ತಾವು KLAಯಲ್ಲಿ ಮಾಡಿದ್ರೆ, ಏನು ಈ ಪ್ರಶಸ್ತಿಯನ್ನು ಯಾವಾಗೋ ಸಿಗಬೇಕಾಗಿತ್ತು, ತಮಗೆ ಲೇಟ್ ಆಯ್ತು ಅಂತೀರಾ ಅಥವಾ ಏನಿಲ್ಲ? ನಾ ಯಾವ ಪ್ರಶಸ್ತಿ ಸಲುವಾಗಿ ಏನಕ್ಕೆ ಕೆಲಸ ಮಾಡೇ ಇಲ್ಲ, ಮಾಡೋ ಪ್ರಶ್ನೆ ಇಲ್ಲ. ನನಗೆ ಸಮಾಧಾನ, ಕೆಲಸ ಮಾಡೋದೊಂದು ಸಮಾಧಾನ ಅದ. ಆ ದೃಷ್ಟಿ 42 ವರ್ಷ ಸತತವಾಗಿ ಈ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸಲಿಕ್ಕೆ, ರೈತರ ಹಣಕಾಸಿನ ವ್ಯವಸ್ಥೆ ಚಲೋ ಆಗಬೇಕಂತ ತಿಳ್ಕೊಂಡು 42 ವರ್ಷ ನಾನು ಕೆಲಸ ಮಾಡಿದ್ದೀನಿ. ಅದನ್ನು ಇವತ್ತು ಗುರುತಿಸಿದ್ದಾರೆ. ಗುರುತಿಸಿ ಕೊಟ್ಟದ್ದು ನನಗೂ ಮಾನ್ಯ ರಾಷ್ಟ್ರಪತಿಗಳು ಮತ್ತು ದೇಶದ ಕೇಂದ್ರದ ಎಲ್ಲ ಮುಖಂಡರಿಗೆ ನಾನು ಆಭಾರಿ ಇದ್ದೀನಿ. ಸರ್, ಈ ಹಿಂದೆ ಕೂಡ ರಾಜ್ಯೋತ್ಸವ ಪ್ರಶಸ್ತಿ ಘೋಷಣೆ ಮಾಡಿದಾಗ ತಾವು ಹೋಗಿರಲಿಲ್ಲ ತಗೊಳ್ಳಿಕ್ಕೆ. ಸ್ವತಃ ಕುಮಾರಸ್ವಾಮಿ ಅವರೇ ನಿಮ್ಮ ಮನೆ ಬಾಗಿಲಿಗೆ ಬಂದು ಆ ಗೌರವವನ್ನು ಸಲ್ಲಿಸಿದ್ರು ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು. ಹೌದು, ಯಾಕಂದರೆ ನನಗೆ ಹೆಲ್ತ್ ಸರಿ ಇಲ್ಲ ಇದ್ದಾರೆ. ಅದಕ್ಕೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿದ್ದರು. ನನ್ನ ಮನೆಗೆ ಬಂದು ನಾನು ಹೋಗಲಿಕ್ಕಾಗಲಿಲ್ಲ. ನನ್ನ ಮನೆಗೆ ಬಂದು ಆ ಪ್ರಶಸ್ತಿಯನ್ನು ಕೊಟ್ಟದ್ದು ಇದು ಐತಿಹಾಸಿಕ ಉದಾಹರಣೆ ಅದ. ಸರ್, ಈಗ ಪ್ರಶಸ್ತಿ ಅಂತೂ ಸಿಕ್ಕಿದೆ. ಈ ಪ್ರಶಸ್ತಿಯನ್ನು ಯಾರಿಗೆ ಪ್ರಶಸ್ತಿ ನನ್ನ ಎಲ್ಲ KLA ಸೊಸೈಟಿಯ ಸಮೂಹ, ಅಲ್ಲಿ ಕೆಲಸ ಮಾಡೋರು, ಆಡಳಿತ ಮಾಡೋರು, ಅವ್ರಿಗೆ ಶ್ರೇಯಸ್ಸು ಹೋಗ್ತದೆ. ಅದ್ರ ಜೊತೆಗೆ ನನಗೆ ಯಾವಾಗಲೂ ನನ್ನ ಬೆನ್ನಲ್ಲಿ ನಿಂತಿರೋ ರೈತ ಸಮೂಹದವರು ಅವ್ರಿಗೆ ಹೋಗ್ತದೆ ಅಂತ ನಾನು ಹೇಳ್ತೀನಿ. ಸರ್, ಈಗ ಕೇಂದ್ರ ಸರ್ಕಾರ ತಮಗೆ ಪದ್ಮಶ್ರೀ ಪ್ರಶಸ್ತಿ, ರಾಜಕೀಯವಾಗಿಯೂ ತಮಗೆ ಸ್ಥಾನಮಾನ ಸಿಗಬೇಕಾಗಿತ್ತು. ಆ ವಿಚಾರದಲ್ಲಿ ಏನು ಹೇಳಿಕ್ ಬಯಸ್ತೀರಾ? ನಿಮ್ಮ ಅಭಿಮಾನಿಗಳ ಆಸೆ, ನಿಮಗೆ ಆಸೆ ಇಲ್ಲ, ನಿಮ್ಮ ಅಭಿಮಾನಿಗಳಿಗೆ ಒಂದು ಆಸೆ ಇದೆ, ರಾಜಕೀಯವಾಗಿಯೂ ಕೂಡ ಸ್ಥಾನಮಾನ ಸಿಗಬೇಕು ಅಂತ. ಸ್ಥಾನಮಾನ ಇದ್ರೊಳಗೆ ರಾಜಕೀಯದೊಳಗೆ ಏನದ, ಈಗಿನ ಪದ್ಧತಿ ರಾಜಕೀಯ ಒಳಗೆ ನಾವು ಅದ್ರೊಳಗೆ ಸ್ಪರ್ಧಾನಿಕೆ ಆಗೋದೇ ಇಲ್ಲ. ಯಾಕಂದ್ರೆ ತಮಗೆಲ್ಲ ಗೊತ್ತದ ರಾಜಕೀಯ ಎಷ್ಟು ಮಟ್ಟಿಗೆ ತಳಮಟ್ಟಿಗೆ ಬಂದ ಎಲ್ಲ ಪಕ್ಷ, ನನ್ನ ಪಕ್ಷ ಬರೀ ಭಾರತೀಯ ಜನತಾ ಪಕ್ಷ ಅಷ್ಟೇ ಅಲ್ಲ. ಅದಕ್ಕೆ ನಾವು ಈಗ ಹೊಂದಾಣಿಕೆ ಆಗೋದು ನಮಗೂ ಕಷ್ಟ ಅದ. ಅದಕ್ಕೆ ಜನರ ಸೇವೆ ಎಷ್ಟಾಗ್ತದೆ, ಸೇವೆ ಮಾಡ್ಕೋತ ನನ್ನ ಇಡೀ ಜೀವನ ಎಲ್ಲ ಕಳೆದು ಇದು ಮಾತ್ರ ಅಗದಿ 40 ವರ್ಷಗಳ ಕಾಲ ಸರ್ ಮನೆ ಬಿಟ್ಟು, ಅಂದರೆ ಕುಟುಂಬಕ್ಕೆ ಟೈಮ್ ಕೊಡಲಾಗೆ ಸಂಸ್ಥೆ ಕೊಟ್ಟರೆ, ಆ ಮೂಲಕ ಉತ್ತರ ಕರ್ನಾಟಕದಲ್ಲಿ ಏನು ಶಿಕ್ಷಣದಿಂದ ವಂಚಿತರಾಗಿದ್ರು ಅವ್ರಿಗೆಲ್ಲರೂ ಕೂಡ ಶಿಕ್ಷಣ ಸಿಗುವಂಗೆ ಮಾಡಿದ್ರಿ. ಹೌದು, ಮತ್ತು ಮಾಡಿ ಅದಕ್ಕೆ ಇವತ್ತು ನನಗೆ ಭಾಳ ಖುಷಿ ಅದ. ರೈತರ ಮಕ್ಕಳು, ರೈತರ ಹೆಣ್ಮಕ್ಳು ಇವತ್ತು ಡಾಕ್ಟರ್ ಆಗಿದ್ದಾರೆ, ಡಾಕ್ಟರ್ ಆಗ್ತಾ ಇದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಇಂಜಿನಿಯರು ಆಗ್ತಾ ಇದ್ದಾರೆ. ಅಗದಿ ಒಬ್ಬ ಚಿಕಿತ್ತ ಅಗದಿ ಸಣ್ಣ ಕೂಲಿ ಮಾಡೋ ಮಗಳು ಇವತ್ತು ಇಂಜಿನಿಯರಿಂಗ್ ಆಗಿದ್ದಾಳೆ. ಅವಳು ಕೆನಡಾದಾಗಿದ್ದಾಳೆ. ಅದಕ್ಕೆ ಅದು ಖುಷಿಯಾದಾಗಿ ಅಂಥ ಬಡವರ ಜನರ ಅವರ ಮಕ್ಕಳು ವಿದ್ಯಾಭ್ಯಾಸ ಓದಿ ಅದರಿಂದ ಇಡೀ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಚಲೋ ಆಗಿದೆ. ಮನೆ ಇಲ್ಲಾಗಿತ್ತು ಅಂತ ಅವಳ ಮಗಳು ಮನೆ ಕಟ್ಟಿಕೊಟ್ರು ತಂದೆ ತಾಯಿಗೆ. ಇದೇ ಖುಷಿ ನಮಗೆ. ಈಗ ನೀವು ಕಟ್ಟಿದಂಥ ಸಂಸ್ಥೆಗಳು ಈಗ ಇಡೀ ಜಗತ್ತಿನ ಮೂಲೆ ಮೂಲೆಯಲ್ಲಿಯೂ ಕೂಡ ನಿಮ್ಮ ಅಂಗ ಸಂಸ್ಥೆಗಳಿದ್ದಾವೆ. ನಿಮ್ಮ ಸಂಸ್ಥೆಗಳಲ್ಲಿ ಕಲ್ತಂಥವ್ರು ಇಡೀ ಜಗತ್ತಿನಾದ್ಯಂತ ಇರ್ತಾರೆ. ಈಗ ಮುಂದೆ ಈ ಸಂಸ್ಥೆ ಮೂಲಕ ಯಾವ ರೀತಿಯ ಮತ್ತೆ ಸೇವೆ ಮಾಡಬೇಕನ್ನುವಂಥದ್ದು ಆಸೆ ಇದೆ? ಅಲ್ಲ, ಎಲ್ಲೆಲ್ಲಿ ಅನ್ಯಾಯ ಇನ್ನೂ ಸಂಸ್ಥೆ ಯಾವ್ಯಾವ ಭಾಗದಲ್ಲಿಲ್ಲ ಅಥವಾ ಯಾವುದು ವಿಷಯದಲ್ಲಿ ಶಿಕ್ಷಣ ಕೊಡೋ ವಿಷಯ ಇಲ್ಲ, ಅವತ್ತನ್ನು ಮುಂದುವರಿಸ್ಬೇಕಂತ ನನ್ನ ವಿಚಾರ ಅದ. ಇವತ್ತು ನಾ ಶಿಕ್ಷಣ ಸಂಸ್ಥೆಯಲ್ಲಿ ನಿನ್ನೆ ಇಲೆಕ್ಷನ್ ಆದರೆ ನಾನು ನಿಂತಿಲ್ಲ. ಅದಕ್ಕೆ ಯಾಕಂದರೆ 42 ವರ್ಷ ಆಯಿತು, ನಾನು 78 ವರ್ಷ ಈಗ ಮುಗಿತಾ ಇದ್ದಾವೆ. ಯುವಕರಿಗೆ ಬಿಟ್ಟು ಕೊಟ್ಟಿದ್ದೀವಿ. ಯುವಕರೆಲ್ಲ ಇನ್ನು ಮುಂದೆ ಅದು